ಸುರ್ಜೇವಾಲಾ ಅವರಿಗೆ ಇದೀಗ ಸಿಎಂ ಮತ್ತು ಡಿಸಿಎಂ ವಿಚಾರದಲ್ಲಿ ಸಿಕ್ಕಾಪಟ್ಟೆ ತಲೆನೋವು ಇದ್ದಂಗೆ ಕಾಣಿಸ್ತಾ ಇದೆ. ಪವರ್ ಶೇರಿಂಗ್ ಬೆನ್ನಲ್ಲೇ ಮತ್ತೊಂದು ಜಟಾಪಟಿ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಅದು ನಿಗಮ ಮಂಡಳಿಯಲ್ಲೂ ಕೂಡ ಜಟಾಪಟಿ. ಸಿಎಂ ಡಿಸಿಎಂ ಲಿಸ್ಟ್ಗೆ ಉಸ್ತುವಾರಿ ಸುರ್ಜೇವಾಲಾ ಅವರು ತಕರಾರೆತ್ತಿದ್ದಾರೆ. ನಿಗಮ ಮಂಡಳಿ ಹಾಗೂ ಪರಿಷತ್ ಪಟ್ಟಿಗೆ ಸುರ್ಜೇವಾಲಾ ಬ್ರೇಕ್ ಹಾಕಿದ್ದಾರೆ. ಸಿಎಂ ಲಿಸ್ಟ್ನಲ್ಲಿರುವ 4 ಒಬ್ಬರನ್ನ ಕೈ ಬಿಡಿ ಅಂತ ಡಿಕೆ ಪಟ್ಟು ಹಿಡಿದಿದ್ರು. ನನ್ನ ಬೆಂಬಲಿಗರಿಗೆ ಒಬ್ಬರಿಗೆ ಅವಕಾಶ ಕೊಡಿ ಅಂತ ಡಿಕೆ ಶಿವಕುಮಾರ್ ಒತ್ತಾಯ ಮಾಡಿದ್ರು. ಈಗ ಇಬ್ಬರ ಪಟ್ಟಿಗೂ ಕೂಡ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರು ಭಾರಿ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷ ಅಂತಿಮ ಮಾಡಿದ ಬಳಿಕವೂ ಕೂಡ ಪಟ್ಟಿಯನ್ನು ತಡೆ ಹಿಡಿದಿದ್ದಾರೆ ಸುರ್ಜೇವಾಲಾ ಅವರು. ರಾಜ್ಯದ 3 ನಾಯಕರ ಪಟ್ಟಿಗೂ ಸುರ್ಜೇವಾಲಾ ಅವರು ಕೋಕ್ ಅಂದ್ರೆ ಬ್ರೇಕ್ ಹಾಕಿದ್ದಾರೆ, ಬೆಲೆ ಕೊಟ್ಟಿಲ್ಲ. ಖರ್ಗೆ, ಸಿದ್ದರಾಮಯ್ಯ, ಡಿಕೆಶಿ ಮಾತಿಗೆ ಡೋಂಟ್ ಕೇರ್ ಅಂತ ಇದ್ದಾರೆ. 3 ಬಣದಲ್ಲೂ ಸುರ್ಜೇವಾಲಾ ಬಗ್ಗೆ ಅಸಮಾಧಾನ ಹೆಚ್ಚಾಗ್ತಾ ಇದ್ದು ತಮ್ಮ ನಾಯಕರ ಮುಂದೆ ಅಸಮಾಧಾನವನ್ನ ನಾಯಕರುಗಳು ವ್ಯಕ್ತಪಡಿಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ವೇಳೆ ದೂರನ್ನ ಹಿರಿಯ ಸಚಿವರುಗಳು ಹೇಳಿದ್ರು. ಈ ಬೆನ್ನಲ್ಲೇ ಇದೀಗ ನಿಗಮ ಮಂಡಳಿ ಆಯ್ಕೆಯ ವಿಚಾರದಲ್ಲೂ ಕೂಡ ಸುರ್ಜೇವಾಲಾ ಅವರು ಬ್ರೇಕ್ ಹಾಕಿದ್ದಾರೆ. ಸಿದ್ದರಾಮಯ್ಯ ಅವರ ಬೆಂಬಲಿಗರೇ ಇರುವಂತಹ ಈ ಪಟ್ಟಿಯಲ್ಲಿ ನಮ್ದು ಒಂದಿರಲಿ ಅಂತ ಅವ್ರ ಕಡೆಯವರ ಹೆಸರನ್ನ ಸಜೆಸ್ಟ್ ಮಾಡಿದ್ರು ಡಿಕೆ ಶಿವಕುಮಾರ್ ಅವರು. ಅದನ್ನೂ ಸೇರಿದಂತೆ ಅಲ್ಟಿಮೇಟ್ ಆಗಿ ಇದು ಫೈನಲ್ ಕೂಡ ಆಗಿತ್ತು. ಈ ಪಟ್ಟಿ ಹೆಸರುಗಳು ಫೈನಲ್ ಕೂಡ ಆಗಿತ್ತು ಖರ್ಗೆ ಅವರ ನೇತೃತ್ವದಲ್ಲಿ. ಬಟ್ ಅದಕ್ಕೂ ಮುಲಾಜಿಲ್ದೆ ಬೆಲೆ ಕೊಡದೆ ಇದೀಗ ಬ್ರೇಕ್ ಹಾಕಿದ್ದಾರೆ ಸುರ್ಜೇವಾಲಾ ಅವರು. ಸುರ್ಜೇವಾಲಾ ಅವರಿಗೆ ತಲೆನೋವಾಗಿದೆ ಸಿಎಂ ಡಿಸಿಎಂ ವಿಚಾರ. ಪವರ್ ಶೇರಿಂಗ್ ಬೆನ್ನಲ್ಲೇ ನಿಗಮ ಮಂಡಳಿಯಲ್ಲೂ ಜಟಾಪಟಿ ಜೋರಾಗಿದ್ದು ಸಿಎಂ ಡಿಸಿಎಂ ಲಿಸ್ಟ್ಗೆ ಉಸ್ತುವಾರಿ ಸುರ್ಜೇವಾಲಾ ತಕರಾರೆತ್ತಿದ್ದಾರೆ. ನಿಗಮ ಮಂಡಳಿ ಹಾಗೂ ಪರಿಷತ್ತು ಪಟ್ಟಿಗೆ ಸುರ್ಜೇವಾಲಾ ಬ್ರೇಕ್ ಹಾಕಿದ್ದು ಸಿಎಂ ಲಿಸ್ಟ್ನಲ್ಲಿರುವ 4 ಒಬ್ಬರನ್ನ ಕೈ ಬಿಡಿ ಅಂತ ಡಿಕೆ ಪಟ್ಟು ಹಿಡಿದಿದ್ರು. ನನ್ನ ಬೆಂಬಲಿಗರಿಗೆ ಒಬ್ಬರಿಗೆ ಅವಕಾಶ ಕೊಡಬೇಕು ಅಂತ ಒತ್ತಾಯ ಕೂಡ ಮಾಡಿದ್ರು. ಬಟ್ ಇದೀಗ ಆ ಪಟ್ಟಿಗೆ ಇಬ್ಬರೂ ಸಜೆಸ್ಟ್ ಮಾಡಿದಂತಹ ಹೆಸರಿಗೂ ಮತ್ತು ಪಟ್ಟಿಗೂ ಕೂಡ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರು ಭಾರಿ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಮೀಟಿಂಗ್ ಇತ್ತು ಸುರ್ಜೇವಾಲಾ ಜೊತೆನಲ್ಲಿ, ನಾನು ಡಿಕೆ ಶಿವಕುಮಾರ್ 3 ಜನ ಮೀಟಿಂಗ್ ಮಾಡ್ತೀವಿ. ಉಳಿದಿರ್ತಕ್ಕಂಥ ಬೋರ್ಡು ಕಾರ್ಪೊರೇಷನ್ಗಳು ಇಲ್ಲಿಗೆ ನಮ್ಮ ಕಾರ್ಯಕರ್ತರನ್ನ ಚೇರ್ಮನ್ ಮಾಡಲಿಕ್ಕೆ ಚರ್ಚೆ ಅಪೂರ್ಣ ಆಯಿತು. ಮತ್ತೆ ಅವರು ಈಸ್ ಕಮಿಂಗ್ ಆನ್ 16th to ಬೆಂಗಳೂರು. 16th evening he is coming to Bengaluru, where we are going to finalize the list. ನಿನ್ನೆ ಮೀಟಿಂಗ್ ಇತ್ತು ಸುರ್ಜೇವಾಲಾ ಜೊತೆನಲ್ಲಿ, ನಾನು ಡಿಕೆ ಶಿವಕುಮಾರ್ 3 ಜನ ಮೀಟಿಂಗ್ ಮಾಡ್ತೀವಿ. ಉಳಿದಿರ್ತಕ್ಕಂಥ ಬೋರ್ಡು ಕಾರ್ಪೊರೇಷನ್ಗಳು ಇಲ್ಲಿಗೆ ನಮ್ಮ ಕಾರ್ಯಕರ್ತರನ್ನ ಚೇರ್ಮನ್ ಮಾಡಲಿಕ್ಕೆ ಚರ್ಚೆ ಅಪೂರ್ಣ ಆಯಿತು. ಮತ್ತೆ ಅವರು ಈಸ್ ಕಮಿಂಗ್ ಆನ್ 16th to ಬೆಂಗಳೂರು. 16th evening he is coming to Bengaluru, where we are going to finalize the list. ನಿನ್ನೆ ಮೋರ್ ಡೀಟೇಲ್ಸ್ ನನ್ನ ಕಲಿಗೆ ಮಾರುತಿ ನೀಡ್ತಾರೆ. ಮಾರುತಿ, ಒಂದ್ ಕಡೆ ಸಿಎಂ ಡಿಸಿಎಂ ಬದಲಾವಣೆ, ಪವರ್ ಶೇರಿಂಗ್ ಅಂತ ತಲೆನೋವು ತಕರಾರಿದೆ. ಅದರ ಜೊತೆಯಲ್ಲಿ ಈಗ ನಿಗಮ ಮಂಡಳಿಯಲ್ಲೂ ಕೂಡ ಜಟಾಪಟಿ ಆಗ್ತಾ ಇದೆ. ಸೊ ಅಲ್ಟಿಮೇಟ್ ಆಗಿ ಫೈನಲ್ ಆಗಿದ್ದ ಪಟ್ಟಿಗೆ ಬ್ರೇಕ್ ಹಾಕಕ್ ಕಾರಣ ಏನು ಸುರ್ಜೇವಾಲಾ ಅವರು? ವಿದ್ಯಾ, ಕಳೆದ 6 ತಿಂಗಳಿಂದಲೂ ಕೂಡ ಒಂದು ಕಡೆ ಕಾರ್ಯಕರ್ತರು ಸರ್ಕಾರ ಬಂದು 2 ವರ್ಷ ಆದರೂ ಕೂಡ ನಮ್ಮ ಕೈಗೆ ಯಾಕೆ ಅಧಿಕಾರ ಕೊಡ್ತಿಲ್ಲ ಅನ್ನುವಂಥ ಒಂದು ಬೇಡಿಕೆಯನ್ನು ಹಿಂದೆ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದಾಗ ಇಟ್ಟಿದ್ರು. ಅದರ ಜೊತೆಗೆ ಮೊನ್ನೆನೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುರ್ಜೇವಾಲಾ ಅವರ ಮುಂದೆ ಹಲವು ಕಾರ್ಯಕರ್ತರು ಮುಖಂಡರು ಭೇಟಿ ಮಾಡಿ ನಮ್ಮನ್ನು ಕೂಡ ಪರಿಗಣಿಸಿ ಅನ್ನುವಂತಹ ಒಂದು ಒತ್ತಾಯವನ್ನು ಮಾಡಿದರು. ಈ ಹಿಂದೆನೇ ಇದಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಪ್ರತ್ಯೇಕವಾಗಿ 3 ಪಟ್ಟಿಗಳನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರ ಬೆಂಬಲಿಗರಿಗೂ ಕೊಡಬೇಕಾಗಿದೆ, ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರಿಗೂ ಕೊಡಬೇಕಾಗಿದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಬೆಂಬಲಿಗರಿಗೂ ಕೂಡ ಕೊಡಬೇಕಾಗಿದೆ. ಹೇಳಿ ಕೇಳಿ ಎಐಸಿಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮದೇ ರಾಜ್ಯದವರಾಗಿರೋದ್ರಿಂದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ ಮುಖಂಡನ ವರ್ಚಸ್ಸು ಎಷ್ಟರ ಮಟ್ಟಿಗಿದೆ, ಎಷ್ಟು ಮಟ್ಟಿಗೆ ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ಪರವಾಗಿ ಕೆಲಸ ಮಾಡಿದ ಆತನಿಗೆ ಅವಕಾಶ ಕೊಟ್ಟರೆ ಮುಂದೆ ಪಕ್ಷಕ್ಕೆ ಎಷ್ಟರ ಮಟ್ಟಿಗೆ ಲಾಭ ಆಗುತ್ತೆ ಅನ್ನುವಂಥ ಒಂದು ಸಂಪೂರ್ಣವಾದಂಥ ಒಂದು ಮಾಹಿತಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕೂಡ ಇದೆ. ಆದರೆ 3 ಕೊಟ್ಟಿದ್ದಂತಹ ಒಂದು ಪಟ್ಟಿಗಳಿಗೆ 3 ಪಟ್ಟಿಗಳು ಕೂಡ ಅದನ್ನು ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡಿ ಅದಕ್ಕೆ ಅಂತಿಮವಾದಂಥ ಒಂದು ತೀರ್ಮಾನಕ್ಕೆ ಬರೋದಕ್ಕೆ ಸುರ್ಜೇವಾಲಾ ಅವರು ಬಿಡ್ತಾ ಇಲ್ಲ ಅನ್ನುವಂಥ ಒಂದು ಮಾಹಿತಿ
ಮೂವರಿಂದಲೂ ಕೂಡ ಸಿಗ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಮೂವರಲ್ಲೂ ಕೂಡ ಬೇರೆ ಬೇರೆ ಹೆಸರುಗಳಿದ್ದಾವೆ. ಹೀಗಾಗಿ ಒಂದು ಕಡೆ ಈ ಸಮಸ್ಯೆ ಇದ್ದರೆ ಮೂವರನ್ನು ಕೂರಿಸ್ಕೊಂಡು ಆ ಮೂರು ಪಟ್ಟಿಗಳನ್ನು ಒಂದು ಪಟ್ಟಿ ಮಾಡುವಂಥ ಒಂದು ಕೆಲಸ ಮಾಡಬೇಕಾಗಿರುವಂಥದ್ದು ಸುರ್ಜೇವಾಲಾ. ಆ ಕೆಲಸ ಮಾಡ್ತಿಲ್ಲ ಅನ್ನುವಂಥ ಒಂದು ಆಕ್ಷೇಪ ಮತ್ತು ಅಸಮಾಧಾನ ಸಿದ್ದರಾಮಯ್ಯ ಅವ್ರಿಗೂ ಇದೆ, ಡಿ ಕೆ ಶಿವಕುಮಾರ್ ಅವ್ರಿಗೂ ಇದೆ, ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಇದೆ. ಜೊತೆಗೆ ಕಾರ್ಯಕರ್ತರು ಮತ್ತು ಮುಖಂಡರು ಕೇಳ್ತಿರೋದು ಏನಂತ ಹೇಳಿದ್ರೆ, ನಾವು ಕೇವಲ ಚುನಾವಣೆಗಳು ಬಂದಾಗ ನಿಮ್ಮ ಪಾಂಪ್ಲೆಟ್ ಹಂಚೋದಕ್ಕೆ, ನಿಮ್ಮ ಅಭ್ಯರ್ಥಿಯ ಹಿಂದೆ ಮುಂದೆ ಹೋಗೋದಕ್ಕೆ ಅಷ್ಟೇ ಸೀಮಿತ ಆಗಬೇಕಾ, ಬ್ಯಾನರ್ಗಳನ್ನು ಕಟ್ಟೋದಕ್ಕಷ್ಟೇ ಸೀಮಿತ ಆಗಬೇಕಾ, ನಮಗೆ ಅಧಿಕಾರ ಬೇಡವಾ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಪ್ರತಿದಿನವೂ ಕೂಡ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೇಳ್ತಾ ಇದ್ದಾರೆ. ಸುರ್ಜೇವಾಲಾ ಅವರು ತಿಂಗಳು 2 ತಿಂಗಳು ಒಮ್ಮೆ ಬಂದೋದ್ರೆ ಅವ್ರಿಗೇನು ಸಮಸ್ಯೆ ಆಗೋದಿಲ್ಲ. ಸಮಸ್ಯೆ ಆಗೋದು ಯಾರಿಗೆ? ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್. ಹೀಗಾಗಿ ಯಾರನ್ನಾದರೂ ಪರಿಗಣಿಸಿ ಬೇಗ ಆ ಸಮಸ್ಯೆಯನ್ನು ಬಗೆಹರಿಸಿ ಅನ್ನುವಂಥ ಒಂದು ಮಾತುಗಳನ್ನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಇದು ನಿಗಮ ಮಂಡಳಿಗೆ ಸಂಬಂಧಪಟ್ಟಿದ್ದಾದರೆ ಇನ್ನು ರಾಜ್ಯಪಾಲರಿಂದ ನಾಮನಿರ್ದೇಶನ ಆಗಬೇಕಾಗಿರುವಂತಹ 4 ಪರಿಷತ್ ಸದಸ್ಯರ ಪೈಕಿ ಸಹಜವಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಹಲವು ಭಿನ್ನಾಭಿಪ್ರಾಯಗಳು ಇರೋದು ನಿಜ. ಸಿದ್ದರಾಮಯ್ಯ ಮತ್ತು ಖರ್ಗೆ ಅವರು 4 ಹೆಸರುಗಳನ್ನು ಅಂತಿಮ ಮಾಡಿ ಈಗಾಗಲೇ AICCಗೆ ಕಳಿಸ್ಕೊಟ್ಟಿದ್ರು. AICC ಅಧ್ಯಕ್ಷರಾಗಿರುವಂತಹ ಖರ್ಗೆ ಅವರು ಅದಕ್ಕೆ ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ರು. ಆದರೆ KPCC ಅಧ್ಯಕ್ಷರಾಗಿರುವಂಥ ಡಿ ಕೆ ಶಿವಕುಮಾರ್ ಅವ್ರಿಗೆ 4 ನಿಮ್ಮ ಹೆಸರುಗಳೇ ಆದರೆ, ನಿಮ್ಮ ಬಣದವ್ರದ್ದೇ ಆದರೆ, ನಿಮ್ಮ ಬೆಂಬಲಿಗರದ್ದೇ ಆದರೆ ನನ್ನ ಬೆಂಬಲಿಗರ ಪರಿಸ್ಥಿತಿ ಏನಾಗಬೇಕು? 3 ನಿಮಗಿರಲಿ, ನನಗೂ ನನ್ನ ಕೋಟಾದಲ್ಲಿ 1 ಅವಕಾಶವನ್ನು ಕೊಡಿ ಅಂತ ಈ ವಿಚಾರದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ನಡುವೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಇರೋದು ನಿಜ. ಆದರೆ ಈ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಬೇಕಾಗಿರುವಂಥ ಜವಾಬ್ದಾರಿ ಇರುವಂಥದ್ದು ಸುರ್ಜೇವಾಲಾ ಅವರ ಮೇಲೆ. ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ 3 ನಾಯಕರುಗಳ ಪಡೆಯೂ ಕೂಡ ಇದೆ. ಅವರೆಲ್ಲರನ್ನೂ ಕೂಡ ಒಗ್ಗಟ್ಟಾಗಿ ನೋಡಿ ಯಾರಿಗೆ ನಾವು ಅವಕಾಶ ಕೊಟ್ಟರೆ ನಮಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ತೀರ್ಮಾನವನ್ನು ಮಾಡಬೇಕಾಗಿರೋದು ಸುರ್ಜೇವಾಲಾ. ಪಕ್ಷಕ್ಕೆ ಯಾರು ಹೆಚ್ಚು ದುಡಿದಿದ್ದಾರೆ ಅಂಥವ್ರಿಗೆ ಅವಕಾಶಗಳನ್ನು ಕೊಡಬೇಕಾಗಿದೆ ಅನ್ನುವಂಥ ತೀರ್ಮಾನ ಮಾಡಬೇಕಾಗಿರೋದು ಸುರ್ಜೇವಾಲಾ. ಈ ಕೆಲಸದಲ್ಲಿ ಸುರ್ಜೇವಾಲಾ ವಿಫಲರಾಗ್ತಾ ಇರುವಂಥದ್ದು. ಹೀಗಾಗಿ ಇರುವಂತಹ ಕಂದಕಗಳನ್ನು ಸುರ್ಜೇವಾಲಾ ಪದೇ ಪದೇ ಬಂದು ಹೆಚ್ಚು ಮಾಡ್ತಿದ್ದಾರೆ ಬಿಟ್ಟರೆ ಯಾವುದೇ ಸಮಸ್ಯೆಯನ್ನು ಬಗೆಹರಿಸುವಂಥ ಒಂದು ಕೆಲಸ ಮಾಡ್ತಿಲ್ಲ ಅನ್ನುವಂಥ ಒಂದು ಅಸಮಾಧಾನ ಸುರ್ಜೇವಾಲಾ ಅವರ ಮೇಲೆ ವ್ಯಕ್ತಪಡಿಸಿರುವಂಥದ್ದು. ವಿದ್ಯಾ, ಓಕೆ, ಧನ್ಯವಾದ ಮಾರುತಿ ಡೀಟೇಲ್ಸ್ಗೆ. ಒಟ್ಟಾರೆಯಾಗಿ ಈಗ CM DCM ಪವರ್ ಶೇರಿಂಗ್ ಈ ಕಿತ್ತಾಟ ತಕರಾರಿನ ನಡುವಲ್ಲೇ ಮತ್ತೊಂದು ಸಮಸ್ಯೆ ಜಟಾಪಟಿ, ಅದು ನಿಗಮ ಮಂಡಳಿ. ಸಿದ್ದರಾಮಯ್ಯ ಅವರ ಪರವಾಗೇ ಇದ್ದಂಥವ್ರನ್ನ ಬೇಡ, ನಮ್ಮ ಬೆಂಬಲಿಗರನ್ನು ಹಾಕಬೇಕು ಅಂತ ಏನು DK ಪಟ್ಟು ಹಿಡಿದಿದ್ರು. ಈಗ